ಹಲೋ ಗಾಯ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋತ್ ಆಗ್ತಿಲ್ವಾ? ಸಬ್ಸ್ಕ್ರೈಬ್ ಬರ್ತಿಲ್ಲ ಅಂತ ಟೆನ್ಷನ್ ಇದೆಯಾ? ಡೋಂಟ್ ವರಿ, ನಾನು ನಿಮಗೆ ಸೊಲ್ಯೂಷನ್ ಹೇಳ್ತೀನಿ. ಜಸ್ಟ್ ನಾನು ಹೇಳೋ ಥರ ನೀವು ಫಾಲೋ ಮಾಡಿದರೆ ಸಾಕು, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಫಸ್ಟ್ನೇ ಟಿಪ್ ಏನಪ್ಪ ಅಂತಂದರೆ, ರ್ಯಾಂಡಮ್ ಕಂಟೆಂಟ್ನ ಮಾಡಬೇಡಿ. ಅಂದರೆ ಮಿಕ್ಸ್ ಕಂಟೆಂಟ್ ಮಾಡೋದು, ಇವತ್ತೊಂದು ಕಂಟೆಂಟ್ ಮಾಡೋದು, ನಾಳೆ ಒಂದು ಕಂಟೆಂಟ್ ಮಾಡೋದು, ಈ ರೀತಿ ಕಂಟೆಂಟ್ನ ಮಾಡಬೇಡಿ. ಇದರಿಂದ ಆಲ್ಗೋರಿಥಮ್ಗೆ ಕನ್ಫ್ಯೂಸ್ ಆಗುತ್ತೆ, ಮತ್ತು ಕನ್ಫ್ಯೂಸ್ ಆದರೆ ಯಾರಿಗೆ ತೋರಿಸ್ಬೇಕಂತ ಗೊತ್ತಾಗಲ್ಲ. ಸೊ ರ್ಯಾಂಡಮ್ ಕಂಟೆಂಟ್ ಯೂಸ್ ಮಾಡಬೇಡಿ. ಮತ್ತು ಒಂದೇ ಕಂಟೆಂಟ್ಗೆ ಸ್ಟಿಕ್ ಆಗಿರಿ. ಅಂದರೆ ಇವತ್ತು ಏನೋ ಮೋಟಿವೇಶನ್ ಮಾಡಿದ್ದೀರಾ, ಸೇಮ್ ಅದೇ ಕಂಟೆಂಟ್ನ ಕಂಟಿನ್ಯೂ ಮಾಡಬೇಕು, ಬೇರೆ ಕಂಟೆಂಟ್ನ ಮಾಡಬಾರ್ದು. ಇಲ್ಲ ಟಿಪ್ಸ್ ಬಗ್ಗೆ ಹೇಳ್ತಿದ್ದೀರಾ, ಟಿಪ್ಸ್ ಬಗ್ಗೆನೇ ಹೇಳಬೇಕು, ಬೇರೆದೇನು ಹೇಳಬಾರ್ದು. ಅದೆಲ್ಲ ಮಾಡಿದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಜನಗಳು ಫಾಲೋ ಮಾಡಲ್ಲ. ಸೊ ಸಬ್ಸ್ಕ್ರೈಬರ್ ಬೇಕು, ನಿಮ್ಮ ಚಾನಲ್ಗೂ ಗ್ರೋತ್ ಬೇಕು ಅಂದರೆ ರ್ಯಾಂಡಮ್ ಕಂಟೆಂಟ್ ಯೂಸ್ ಮಾಡಬಾರ್ದು. ಇನ್ನು ಸೆಕೆಂಡ್ ಒನ್ ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಮ ಚಾನಲ್ ಫಾಸ್ಟ್ ಗ್ರೋ ಆಗುತ್ತೆ. ಅಂದರೆ ಒಂದು ವಿಡಿಯೋ ಹಾಕಿ ಜನಗಳೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಆ ರೀತಿ ನೀವು ಮಾಡಬೇಡಿ. ಒಂದು ವಿಡಿಯೋ ಹಾಕಿದರೆ ಗ್ರೋತ್ ಬರಲ್ಲ. ಅಟ್ಲೀಸ್ಟ್ ಡೈಲಿ ಒಂದು ಶಾರ್ಟ್ 2 ಲಾಂಗ್ ವಿಡಿಯೋಸ್ನ ಹಾಕಿ. ಅಂದರೆ ವೀಕ್ಲಿ 2 ಲಾಂಗ್ ವಿಡಿಯೋಸ್ ಹಾಕಬೇಕು. ಮತ್ತು ಯೂಟ್ಯೂಬ್ ಆಕ್ಟಿವ್ ಕ್ರಿಯೇಟರ್ಸ್ನ ಪ್ರಮೋಟ್ ಮಾಡುತ್ತೆ ಅವ್ರ ಚಾನಲ್ನ. ಸೊ ಆ ರೀತಿ ಮಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ ಥಂಬ್ನೈಲ್ ಮತ್ತು ಟೈಟಲ್. ಜನ ಥಂಬ್ನೈಲ್ನ ನೋಡಿ ಜಾಸ್ತಿ ಕ್ಲಿಕ್ ಮಾಡೋದು. ಸೊ ನೀವು ಬಿಗ್ ಟೆಕ್ಸ್ಟ್ ಹಾಕಿ ಆ್ಯಂಡ್ ಬ್ರೈಟ್ ಕಲರ್ಸ್ ಯೂಸ್ ಮಾಡಿ, ಮತ್ತು ರಿಯಾಕ್ಷನ್ಸ್ ಫೇಸ್ ನಿಮ್ಮದು ಯೂಸ್ ಮಾಡಿ. ಸೊ ಅದರಿಂದ ಜನ ಕ್ಲಿಕ್ ಮಾಡಿ ಏನಪ್ಪ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬರಬೇಕು. ಆ ರೀತಿ ನಿಮ್ಮ ಟೈಟಲ್ ಆ್ಯಂಡ್ ಥಂಬ್ನೈಲ್ ಇರಬೇಕು. ಇನ್ನು ಟೈಟಲ್ ಹೇಗಿರಬೇಕು ಅಂದರೆ 1 ನಿಮಿಷದಲ್ಲಿ 1000 ಸಬ್ಸ್ಕ್ರೈಬರ್ ಈ ರೀತಿ ಇರಬೇಕು. ಆಗ ಜನ ನೋಡಿ ಪಕ್ಕ ಕ್ಲಿಕ್ ಮಾಡ್ತಾರೆ. ಸೊ ಈ ರೀತಿ ನೀವು ಮಾಡೋ ಕಂಟೆಂಟಲ್ಲಿ ಟೈಟಲ್ ಆ್ಯಂಡ್ ಥಂಬ್ನೈಲ್ ಕ್ಯಾಚಿ ಆಗಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ ಶಾರ್ಟ್ಸ್. ಡೈಲಿ ಒಂದು ಶಾರ್ಟ್ಸ್ ಹಾಕಿ. ಶಾರ್ಟ್ಸಲ್ಲಿ ಫಾಸ್ಟ್ ವ್ಯೂಸ್, ಫಾಸ್ಟ್ ಗ್ರೋತ್ ಬರುತ್ತೆ, ಫಾಸ್ಟ್ ಸಬ್ಸ್ಕ್ರೈಬರ್ ಬರ್ತಾರೆ. ಸೊ ಶಾರ್ಟ್ಸ್ನ ಯಾರೂ ಮಿಸ್ ಮಾಡಿಬಿಡಿ, ಶಾರ್ಟ್ಸ್ ಹಾಕಿ. ಆ್ಯಂಡ್ ಮತ್ತು ನಾನು ಹೇಳೋ ಸಜೆಷನ್ ಏನಪ್ಪ ಅಂತಂದರೆ 10 to 30 ಸೆಕೆಂಡ್ ಇರಲಿ ಶಾರ್ಟ್ಸ್. ಜಾಸ್ತಿ ಲಾಂಗ್ ಆದರೆ ಯಾರೂ ನೋಡಲ್ಲ. ಅದಕ್ಕೆ 30 ಸೆಕೆಂಡ್ ಒಳಗಡೆ ಮಾಡಿ, ಜಾಸ್ತಿ ಮಾಡಿಬಿಡಿ. ಇನ್ನು ಹುಕ್ ಬೆಳೆಸ್ಬೇಕು. ಇದನ್ನು ನೋಡಿದರೆ ಶಾಕ್ ಆಗ್ತೀರಾ, ಈ ರೀತಿ ಹೇಳಬೇಕು. ಮತ್ತು ಹುಕ್ ಮತ್ತು ರೀಇಂಟೆನ್ಷನ್. ಸ್ಟಾರ್ಟ್ ವಿತ್ ಪ್ರಶ್ನೆ ಕೇಳಿ, ಮತ್ತು ಶಾಕಿಂಗ್ ಲೈನ್ ಹಾಕಿ, ಮತ್ತು ಫಾಸ್ಟ್ ಇಂಟ್ರೊಡಕ್ಷನ್ ಕೊಡಿ. ಇದರಿಂದ ಯಾರಿಗೂ ಬೋರ್ ಆಗಲ್ಲ, ವಿಡಿಯೋ ಫುಲ್ ನೋಡ್ತಾರೆ, ಯಾರೂ ಸ್ಕಿಪ್ ಮಾಡಲ್ಲ. ಮತ್ತು ಮೊದಲ 5 ಸೆಕೆಂಡ್ ಅಟೆನ್ಷನ್ ಇರಲಿ. ಅಟೆನ್ಷನ್ ಇದ್ದರೆ ಮತ್ತು ರೀಅಟೆನ್ಷನ್ ಇದ್ದರೆ ವಿಡಿಯೋ ವೈರಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್, ಡೋಂಟ್ ಗಿವ್ ಅಪ್. ಬಹಳ ಜನ ಬೇಗ ಗಿವ್ ಅಪ್ ಮಾಡ್ತಾರೆ. ಮೊದಲು 0 ವ್ಯೂಸ್ 0 ಸಬ್ಸ್ಕ್ರೈಬರ್, ಇದು ನಾರ್ಮಲ್. ನಮಗೆ ಸಿಗೋವರೆಗೂ ನಾವು ಟ್ರೈ ಮಾಡ್ತಾ ಇರಬೇಕು ಅಂತ ಕೇಳಿರ್ತೀರಲ್ಲ, ಹಾಗೆ ಯೂಟ್ಯೂಬಲ್ಲಿ ನೀವು ಅರ್ನ್ ಮಾಡಬೇಕಂತಂದರೆ ನಿಮಗೆ ಅದೇನ ಸಬ್ಸ್ಕ್ರೈಬರ್, ವ್ಯೂವರ್ಸ್, ನಿಮ್ಮ ಚಾನಲ್ ಅಂದರೆ ಫಾಸ್ಟ್ ಗ್ರೋ ಆಗಬೇಕಲ್ಲ, ಅದು ಗ್ರೋ ಆಗೋವರೆಗೂ ನೀವು ಕನ್ಸಿಸ್ಟೆನ್ಸಿ ಇರಿ. ನೀವು ಡೈಲಿ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀರಿ. ನಿಮ್ಮ ನಂಬಿಕೆನ ಕಳ್ಕೊಬೇಡಿ. ಇದರಿಂದ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೇ ಆಗುತ್ತೆ. ನೀವು ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಇಷ್ಟೇ ನಾ ಹೇಳೋದು. ಇಷ್ಟೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಅರ್ನ್ ಮಾಡ್ಬೋದು. ನಿಮ್ಮ ಚಾನಲ್ ಕೂಡ ಫಾಸ್ಟ್ ಗ್ರೋ ಆಗುತ್ತೆ. ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕ್ರಿಯೇಟರ್ಸ್ಗೆ ಇದನ್ನು ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಈ ಮಾಹಿತಿ ಯೂಸ್ ಆಗ್ಬೋದಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚಿನ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.